ಪರಿಶುದ್ಧನ ಮೌನತನು ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕ ತಂದೆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ದಿನದಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ಈ ಒಂದು ಮುಂಚಾನೆ ಜಾವದಲ್ಲಿ ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಇರಿಸಿ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಏನೇ ತಿಳಿದುಕೊಳ್ಳಬೇಕೆಂಬುದಾಗಿ ನಿನ್ನ ಚಿತ್ತವಾಗಿದೆಯೋ ಸ್ವಾಮಿ. ಅದರಲ್ಲಿ ನಾವು ತಿಳಿದುಕೊಂಡು ಉತ್ತಮ ರೀತಿಯಾಗಿ ನಿನ್ನ ಅಲ್ಲಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇಲೆ. ಯೆಶಾಯ 9ನೇ ಅಧ್ಯಾಯ 1-21 ವಚನದವರೆಗೆ ಇಲ್ಲಿ ನಾವು ನೋಡ್ತೇವೆ. ಈ ಒಂದು ಅಧ್ಯಾಯದಲ್ಲಿ 3 ಭಾಗವಾಗಿ ನಾನು ವಿಂಗಡಣೆ ಮಾಡ್ಕೊಂಡಿದ್ದೇನೆ. ಯೆಶಾಯನು ಬರೆದ ಪ್ರವಾದನೆಗಂತ 9ನೇ ಅಧ್ಯಾಯ 1-5 ವಚನದವರೆಗೆ ಅವಮಾನಕ್ಕೆ ಗುರಿಯಾದವರಿಗೆ ಆನಂದವು ಹಾಗೂ ವೃದ್ಧಿ ಎಂಬುದಾಗಿ 1ನೇ ವಚನದಿಂದ 5ನೇ ವಚನದವರೆಗೆ, ಹಾಗೂ 6ನೇ ವಚನದಿಂದ 7ನೇ ವಚನದವರೆಗೆ ಯೇಸು ಕ್ರಿಸ್ತನ ಕುರಿತಾದಂತ ಪ್ರವಾದನೆಯ ಮಾತುಗಳು ಹಾಗೂ ಕರ್ತನ ಗುಣಲಕ್ಷಣಗಳು ಅಲ್ಲಿ ಕಂಡು ಬರ್ತವೆ. ಹಾಗೆ 8-21 ವಚನದವರೆಗೆ ಇಸ್ರಾಯೇಲರ ಮೇಲೆ ದೇವರ ಕೋಪ ಎಂಬುದಾಗಿ 8ನೇ ಅಧ್ಯಾಯದ 8ನೇ ವಚನದಿಂದ 21 ವಚನದವರೆಗೆ ನಾವು ನೋಡ್ತೇವೆ. ಮೊದಲದಾಗಿ 1ನೇ ವಚನದಿಂದ 5 ವಚನದವರೆಗೆ ಅವಮಾನಕ್ಕೆ ಗುರಿಯಾದವರಿಗೆ ಆನಂದವು ಹಾಗೂ ವೃದ್ಧಿಯು ಎಂಬುದಾಗಿ. ಕ್ರಿಸ್ತಪೂರ್ವ 734ರಿಂದ ಕ್ರಿಸ್ತಪೂರ್ವ 732ರವರೆಗೆ ಇಲ್ಲಿ ಅನ್ಯ ಒಂದು ಜನರ ಕೈ ವಶಕ್ಕೆ ಇಸ್ರಾಯೇಲರನ್ನು ದೇವರು ಒಪ್ಪಿಸಿಕೊಟ್ಟಿರುವಂತ ಒಂದು ಸ್ಥಿತಿಗತಿಯಲ್ಲಿ ಯೆಶಾಯನ ಒಂದು ಪ್ರವಾದನೆಯನ್ನು ಈ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವೆನ್ನಿಲ್ಲ. ಪೂರ್ವ ಕಾಲದಲ್ಲಿ ಜಬುಲೋನ್ ಮತ್ತು ನಫ್ತಾಲಿ ಸೀಮೆಗಳು ಅವರು ಅವಮಾನಕ್ಕೆ ಗುರಿಯಾದರು. ಅನಂತರದಲ್ಲಿ ಯೊರ್ದನಿನ ಆಚೆಯ ಸೀಮೆಯ ಸಮುದ್ರದ ಕಡೆಯ ಸೀಮೆಯು ಅನ್ಯ ಜನಗಳಿರುವ ಗಲಿಲಾಯ ಸೀಮೆ ಈ ಪ್ರಾಂತ್ಯಗಳೆಲ್ಲ ಘನಪಡಿಸುವೆನು. ಇಲ್ಲಿರುವಂತ ಈ ಪ್ರಾಂತ್ಯಗಳೆಲ್ಲ ಅನ್ಯ ಒಂದು ಜನರಿಗೆ ದಾಸತ್ವರಾಗಿ ಕಷ್ಟದಲ್ಲಿ, ಸಂಕಟದಲ್ಲಿ, ಸಮಸ್ಯೆಯಲ್ಲಿ ಇರುವಂತ ಒಂದು ಸ್ಥಿತಿಯನ್ನು ನಾವು ಈ ಒಂದು ವಚನದಲ್ಲಿ ಕಾಣುತ್ತೇವೆ. ನೆಕ್ಸ್ಟ್ 2ನೇ ವಚನದಲ್ಲಿ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಿನ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಕಷ್ಟದಲ್ಲಿ ಇರುವಂತವರಿಗೆ, ಆ ಒಂದು ಸಮಸ್ಯೆಯಲ್ಲಿ ಇರುವಂತವರಿಗೆ, ಅಂಧಕಾರದಲ್ಲಿ ಇರುವಂತ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತು. ಆ ಬೆಳಕು ಯಾವುದೆಂಬುದಾಗಿ ನೋಡುವ ಪ್ರಭು ಯೇಸು ಕ್ರಿಸ್ತನ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆ ಒಂದು ಕಷ್ಟದಲ್ಲಿ ಇರುವಂತ ಜನರಿಗೆ ದೊಡ್ಡ ಬೆಳಕು, ಪ್ರಕಾಶಮಾನವಾದ ಬೆಳಕು ಕಾಣಿಸಿತು. ಕಾರ್ಗತ್ತಲಲ್ಲಿ ಇರುವಂತ ಜನರಿಗೆ, ಬಹಳಷ್ಟು ಸಂಕಟ, ಕಷ್ಟ, ಅಂಧಕಾರದಲ್ಲಿ ಇರುವಂತ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿಕೊಂಡಿತು. 3ನೇ ವಚನದಲ್ಲಿ ನಿನ್ನ ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದ್ದಿ. ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವ ಹಾಗೂ ಒಳ್ಳೆಯನ್ನು ಹಂಚಿಕೊಳ್ಳುವವರು ಹೆಚ್ಚಳ ಪಡುವ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ. ಅವರು ಭಾರವಾದ ನೊಗವನ್ನು, ಬೆನ್ನನ್ನು ಒಡೆದ ಕೋಲನ್ನು, ಬಿಟ್ಟಿ ಹಿಡಿದವರ ದೊಣ್ಣೆಗಳನ್ನು ಮಿದ್ಯಾನ ನಾಶನದಲ್ಲಿ ಮುರಿದಂತೆ ಮುರಿದು ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ, ಆ ಒಂದು ದೊಡ್ಡ ಒಂದು ಬೆಳಕು ಅವರ ಒಂದು ಜೀವಿತದಲ್ಲಿ ಬಂದಾಗ ನೆಕ್ಸ್ಟ್ ಏನಾಗುತ್ತಂದ್ರೆ, ಆ ಒಂದು ಪ್ರಜೆಗಳಲ್ಲಿ ಅಭಿವೃದ್ಧಿಯು, ಸಮಾಧಾನವು, ಆ ಒಂದು ಸುಗ್ಗಿ ಕಾಲದಲ್ಲಿ ಒಂದು ಹೊಸ ಹರ್ಷವು ಅಲ್ಲಿ ಕಂಡು ಬರುವಂತು ಎಂಬುದಾಗಿ ನಾವು ಇಲ್ಲಿ ನೋಡ್ತೀವಿ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದಾಗ ಸಹ ನಮ್ಮ ಜೀವಿತವು ಸಹ ವೃದ್ಧಿಯಾಗುತ್ತದೆ, ಸಂತೋಷ ಭರಿತವಾಗಿರುತ್ತದೆ. ನಮ್ಮ ಮನೆಯು ಸಹ ಸುಗ್ಗಿಯ ಕಾಲದಲ್ಲಿ ಯಾವ ರೀತಿಯಾಗಿ ಹರ್ಷವಾಗಿ ಇರುತ್ತದೋ ಅದೇ ರೀತಿಯಾಗಿ ನಮ್ಮ ಮನೆಯು, ನಮ್ಮ ಒಂದು ಸೇವೆಯ ಒಂದು ಕಾರ್ಯಗಳು ಸಹ ಅಭಿವೃದ್ಧಿ ಆಗುತ್ತದೆ ಎಂಬುದಾಗಿ ಈ ವಚನದ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ನಮಗೆ ವಿರುದ್ಧವಾಗಿ ನಿಂತಿರುವಂತ ಶತ್ರುಗಳನ್ನು ಸಹ ದೇವರು ಮುರಿದು ಬಿಡುತ್ತಾನೆ. ಇಲ್ಲಿ 4ನೇ ವಚನ ಕೊನೆಯ ಭಾಗದಲ್ಲಿ ನಾವು ನೋಡ್ತೀವಿ, ಮಿದ್ಯಾನ ನಾಶನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ.
ಗದ್ದಲಲ್ಲಿ ತುಳಿದವರೆಲ್ಲರ ಮೆಟ್ಟಲುಗಳು, ರಕ್ತದಲ್ಲಿ ಹೊಳೆಯರಿಸಿದ ಉಡುಪುಗಳು ಅಗ್ನಿಗೆ ಆಹಾರವಾಗಿ ಸುಟ್ಟು ಹೋದವು ಎಂಬುದಾಗಿ ನೋಡುತ್ತೇವೆ. ನೋಡ್ರಿ, ಆ ಒಂದು ಇಸ್ರಾಯೇಲರ ಕಷ್ಟವನ್ನು ಸಮಸ್ಯೆಯನ್ನು ಎದುರಿಸುತ್ತಿರುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿದ ನಂತರ ದೇವರು ಆ ಒಂದು ದೊಡ್ಡ ಬೆಳಕು, ಪ್ರಕಾಶಮಾನವಾದ ಬೆಳಕನ್ನು ಕೊಡ್ತಾರೆ. ಬಿಡುಗಡೆಯ ಒಂದು ಮಾರ್ಗವನ್ನು ದೇವರು ತೋರಿದಾಗ ಅವರ ಒಂದು ಜೀವಿತದಲ್ಲಿ ವೃದ್ಧಿಯು, ಸಮಾಧಾನವು, ಹರ್ಷವು, ಸುಗ್ಗಿಯ ಒಂದು ಕಾಲದಲ್ಲಿ ಇರುವಂತ ಒಂದು ಹರ್ಷವು ಅಲ್ಲಿ ಕಂಡು ಬರುತ್ತದೆ. ಮತ್ತು ಶತ್ರುಗಳನ್ನು, ಅವರಿಗೆ ವಿರುದ್ಧವಾಗಿರುವಂತಹ ಶತ್ರುಗಳನ್ನು ಸಹ ದೇವರು ಮುರಿದು ಬಿಟ್ಟು ಅವರನ್ನು ಅಗ್ನಿಗೆ ಆಹುತವಾಗುವಂತೆ ಮಾಡುತ್ತಾರೆ ಎಂಬುದಾಗಿ ಈ ವಚನದಲ್ಲಿ ನಾವು ಗ್ರಹಿಸಿಕೊಳ್ಳುತ್ತೇವೆ. ನಂತರದಲ್ಲಿ 2ನೇ ಭಾಗ 6ನೇ ವಚನದಿಂದ 7ನೇ ವಚನದವರೆಗೆ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಯನ್ನು ಇಲ್ಲಿ ನಾವು ನೋಡುತ್ತೇವೆ. ಮುಂದಿನ ಒಂದು ದಿನಮಾನದಲ್ಲಿ ಯೇಸು ಕ್ರಿಸ್ತನು ಹುಟ್ಟುತ್ತಾನೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ ಅಂದೇ ಪ್ರವಾದನೆಯನ್ನು ನುಡಿದಿರುತ್ತದೆ. 6ನೇ ವಚನ, ಒಂದು ಮಗುವು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹು ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವ ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನ ಆಡಳಿತವು ಅಭಿವೃದ್ಧಿ ಆಗುವುದು, ದಾವೀದನ ರಾಜ್ಯವು ನಿತ್ಯ ಸಮಾಧಾನವಾಗಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಎಂಬುದಾಗಿ ಕಾಣುತ್ತದೆ. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಯನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಕೆಲವೊಂದು ಗುಣಲಕ್ಷಣಗಳ ನಾವು ನೋಡ್ತೇವೆ. ಏನೇನು? ಅದ್ಭುತ ಸ್ವರೂಪನು, ಆಲೋಚನೆಯ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯು, ಸಮಾಧಾನವನ್ನು ಕೊಡುವಂತ ದೇವರು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ನಂತರ 7ನೇ ವಚನದಲ್ಲಿ ದಾವೀದನಿಗೆ ದೇವರು ಮಾಡಿಕೊಂಡ ಒಂದು ಒಡಂಬಡಿಕೆಯ ಕುರಿತಾಗಿ ಇಲ್ಲಿ ಇದೆ. ದಾವೀದನ ಒಂದು ವಂಶಾವಳಿಯಲ್ಲಿ ಯೇಸು ಕ್ರಿಸ್ತನು ಹುಟ್ಟುತ್ತಾನೆ. ದಾವೀದನ ಒಂದು ಸಿಂಹಾಸನವು ಸದಾಕಾಲವೂ ಇರುತ್ತದೆ. ಯೇಸು ಕ್ರಿಸ್ತನ ಒಂದು ಮುಖಾಂತರವಾಗಿ ನಮ್ಮ ಅರಸನು ಯೇಸು ಸ್ವಾಮಿಯೇ. ಆತನ ಒಂದು ಆಡಳಿಕೆಯು ಸದಾಕಾಲವೂ ಇರುವಂತದ್ದಾಗಿದೆ. ನಾವು ಎಲ್ಲಿವರೆಗೂ ಇರ್ತೇವೆ, ಎಲ್ಲ ಒಂದು ಅಧಿಕಾರವು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಇರುವಂತದ್ದಾಗಿರ್ತದೆ. ಹಾಗಾಗಿ ಆತನ ಆಡಳಿತವು ಸದಾಕಾಲವೂ ಇರುವಂತದ್ದು, ನೀತಿ ನ್ಯಾಯಗಳ ಮೂಲಕ ಸ್ಥಿರವಾಗಿ ನಿಲ್ಲುವಂತದ್ದು ಆಗಿದೆ ಎಂಬುದಾಗಿ ಈ ವಚನದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ನಂತರದಲ್ಲಿ 3ನೇ ಒಂದು ಭಾಗ, ಇಸ್ರಾಯೇಲರ ಮೇಲೆ ದೇವರು ಕೋಪಗೊಂಡಿರುವಂತ ವಿಷಯದ ಬಗ್ಗೆ ಇಲ್ಲಿ ನಾವು ಚರ್ಚಿಸುತ್ತೇವೆ. ನೋಡ್ರಿ, ಇಸ್ರಾಯೇಲ್ ಜನಾಂಗ ಎಂದರೆ ದೇವರಿಗೆ ಬಹಳ ಇಷ್ಟವಾದ ಜನಾಂಗ. ಅವರಿಗೆ ದೇವರ ಆಜ್ಞೆಗಳು, ದೇವರು ಕೊಟ್ಟಂತ ಒಂದು ಮಾರ್ಗವು ಎಲ್ಲವೂ ಅವ್ರಿಗೆ ಗೊತ್ತಿದ್ದರೂ ಸಹ ಇಸ್ರಾಯೇಲರು ಕೆಲವೊಂದು ಸಮಯದಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆಯುವಂತ ಕಾರ್ಯಗಳನ್ನು ಮಾಡ್ತಾರೆ. ದೇವರಿಗೆ ಅಸಹ್ಯಕರವಾದ ಕಾರ್ಯಗಳನ್ನು ಸಹ ಮಾಡುವಂತ ಸಂಗತಿಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಒಂದು ವಚನವನ್ನು ಓದಿಕೊಳ್ಳೋಣ. ಅದೇ 9ನೇ ಅಧ್ಯಾಯ 17ನೇ ವಚನ ಕೊನೆಯ ಭಾಗದಲ್ಲಿ ಇಸ್ರಾಯೇಲರು ಏನು ಮಾಡ್ತಾ ಇದ್ರು ಎಂಬುದಾಗಿ ಅಲ್ಲಿ ವಚನವನ್ನು ನಾವು ನೋಡ್ತೇವೆ. 17ನೇ ವಚನ ಕೊನೆಯ ಭಾಗದಲ್ಲಿ, ಪ್ರತಿಯೊಬ್ಬನು ಭ್ರಷ್ಟನು ದುಷ್ಟನು ಆಗಿದ್ದಾರೆ, ಎಲ್ಲರ ಬಾಯಿ ನೀಚವಾಗಿ ಮಾತನಾಡುತ್ತದೆ, ಎಷ್ಟು ದಂಡಿಸಿದರೂ ಅವರ ಕೋಪವು ತೀರದೆ ಕೈ ಎತ್ತಿಯೇ ಇದೆ ಎಂಬುದಾಗಿ ವಚನವನ್ನು ನಾವು ನೋಡ್ತೇವೆ. ಭ್ರಷ್ಟರು ದುಷ್ಟರಾಗಿ ದೇವರಿಗೆ ವಿರುದ್ಧವಾಗಿ ಅವರ ಬಾಯಲ್ಲಿ ಕೆಟ್ಟ ಒಂದು ಮಾತುಗಳನ್ನು ಆಡುತ್ತಾ, ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ಅವಿಧೇಯರಾಗಿ ನಡೆಯುತ್ತಾ ಇರ್ತಾರೆ. ನೋಡ್ರಿ, ನಾವು 8ನೇ ವಚನದಿಂದ ನಾವು ಗಮನಿಸ್ತಾ ಬರೋಣ. ಕರ್ತನು ಯಾಕೋಬರಿಗೆ ವಿರುದ್ಧವಾಗಿ ಒಂದು ಮಾತನ್ನು ಹೇಳುವನು, ಅದು ಇಸ್ರಾಯೇಲರಿಗೆ ತಗಲಿತು. ಇಟ್ಟಿಗೆಗಳನ್ನು ಬಿದ್ದು ಹೋದವು ಹೋಗಲಿ, ಕೆತ್ತಿದ ಕಲ್ಲಿನಿಂದ ಕಟ್ಟುವನು. ಹತ್ತಿ ಮರಗಳು
ಕಡಿಯಲ್ಪಟ್ಟವು ಇರಲಿ, ದೇವದಾರು ವೃಕ್ಷಗಳನ್ನು ಕಟ್ಟುವೆ ಎಂದು ಗರ್ವದಿಂದಲೂ ಒಬ್ಬಟ್ಟೆಯಿಂದಲೂ ಹೇಳಿಕೊಳ್ಳುವ ಎಫ್ರಾಯಿಮ ಸಮರದ ನಿವಾಸಿಗಳು ಇವೆಲ್ಲರ ಈ ಮಾತು ಗೊತ್ತಾಗುವುದು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಎಷ್ಟೇ ಒಂದು ದೇವರ ವಾಕ್ಯಗಳನ್ನು ಇಸ್ರಾಯೇಲರು ತಿಳಿದುಕೊಂಡಿದ್ದರು, ದೇವರ ಒಂದು ಆಜ್ಞೆಗಳನ್ನು ಇಸ್ರಾಯೇಲರು ತಿಳಿದುಕೊಂಡಿದ್ದರೂ ಸಹ ದೇವರಿಗೆ ಅವಿಧೇಯರಾಗಿ ನಡೆಯುತ್ತಾ ಬರ್ತಾ ಇರ್ತಾರೆ. 11ನೇ ವಚನದಲ್ಲಿ ನಾವು ನೋಡೋಣ. ಯೆಹೋವನು ರೇಚೀನನ ವೈರಿಗಳನ್ನು ಅವರಿಗೆ ವಿರುದ್ಧವಾಗಿ ಹೆಚ್ಚಿಸಿದ್ದಾನೆ, ಅವರ ಮುಂದೆ ಅರಾಮ್ಯರನ್ನು, ಅವರ ಹಿಂದೆ ಫಿಲಿಷ್ಟಿಯರನ್ನು, ಅಂತೂ ಅವರ ಶತ್ರುಗಳನ್ನೆಲ್ಲ ಎಬ್ಬಿಸಿದ್ದಾನೆ. ಇವರು ಇಸ್ರಾಯೇಲರ ಬಾಯಿ ತೆರೆದು ನುಂಗುವಂತೆ ಎಷ್ಟೆಲ್ಲ ನಡೆದರೂ ಅವತನ ಕೋಪವು ತೀರದೆ ಕೈ ಎತ್ತಿಯೇ ಇದೆ ಎಂಬುದಾಗಿ ಇಲ್ಲಿ ಗಮನಿಸ್ತಾ ಇದ್ದೇವೆ. ನೋಡ್ರಿ, ದೇವರ ಆರಿಸಿಕೊಂಡಂತ ಜನಾಂಗವು ಇಸ್ರಾಯೇಲ್ ಜನಾಂಗ. ಅಂತ ಒಂದು ಜನಾಂಗದ ಮೇಲೆ ದೇವರು ಬ್ಯಾರೆ ಅನ್ಯ ಜನರ ಆಡಳಿತಕ್ಕೆ ಇಸ್ರಾಯೇಲರನ್ನು ದೇವರು ಒಪ್ಪಿಸಿಕೊಡುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅವ್ರು ಎಷ್ಟೊಂದು ಪಾಪಗಳನ್ನು ಮಾಡಿರ್ಬೋದು. ಅನ್ಯ ಜನಾಂಗರ ಕೈಗೆ ಇಸ್ರಾಯೇಲರನ್ನು ಒಪ್ಪಿಸಬೇಕಾದ್ರೆ ಅವರು ಎಷ್ಟು ದೇವರಿಗೆ ಅವಿಧೇಯರಾಗಿ ನಡೆದುಕೊಂಡಿರ್ಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ನೋಡ್ರಿ, ಅರಾಮ್ಯರ ಅವರ ಮುಂದೆ ಫಿಲಿಷ್ಟಿಯರ ಹಿಂದೆ ಎರಡು ಕಡೆಯಿಂದಲೂ ಅವರಿಗೆ ಹಾನಿಯನ್ನು ಉಂಟು ಮಾಡುವುದಕ್ಕಾಗಿ ದೇವರು ಕೈ ಬಿಡ್ತಾ ಇದ್ದಾನೆ. ದೇವರು ಕೈ ಬಿಡುವಂತ ಒಂದು ಸಂದರ್ಭವು ಇದಾಗಿರುತ್ತದೆ. ಹಾಗೆ ಮುಂದೆ 13ನೇ ವಚನದಲ್ಲಿ, ಹೀಗಿದ್ದರೂ ಆ ಜನರು ತಮ್ಮನ್ನು ಒಡೆದಾತನ ಕಡೆಗೆ ತಿರುಗಿಕೊಳ್ಳಲು ಇಲ್ಲ, ಸೇನಾಧೀಶ್ವರನಾದ ಯೆಹೋವನನ್ನು ಸೇವಿಸಲು ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. ದೇವರ ಒಂದು ಕಡೆಗೆ ತಿರುಗಿಕೊಳ್ಳಲು ಅವರಿಗೆ ಮನಸ್ಸೇ ಆಗ್ಲಿಲ್ಲ ಅಂತೆ. ದೇವರ ಕಡೆಗೆ ತಿರುಗಿಕೊಳ್ಳೋದು, ದೇವರ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವಂತ ಒಂದು ಮನಸ್ಸು ಅವರಿಗೆ ಬರಲಿಲ್ಲ. ಆದ ಕಾರಣ ಯೆಹೋವನು ಇಸ್ರಾಯೇಲರಿಂದ ತಲೆಬಾಗಲುಗಳನ್ನು ತಲೆತೂಣಗಳನ್ನೆಲ್ಲ ಒಂದೇ ದಿನದಲ್ಲಿ ಕೆಳಗು ಬಿಟ್ಟಿದ್ದಾನೆ. ನೋಡ್ರಿ, 15ನೇ ವಚನದಲ್ಲಿ, ಸುಳ್ಳು ಬೋಧನೆ ಮಾಡುವ ಪ್ರವಾದನೆಯೇ ಬಾಲ, ಈ ಜನರನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರಷ್ಟೇ, ನಡೆಸಲ್ಪಡುವವರು ಕೂಡ ನಾಶವಾಗುತ್ತಾರೆ ಎಂಬುದಾಗಿ 15ನೇ ವಚನದಲ್ಲಿ ನಾವು ನೋಡ್ತೀವಿ. ಇಸ್ರಾಯೇಲ್ ಜನಾಂಗದಲ್ಲಿ ಇರುವಂತ ಹಿರಿಯರು ಹಾಗೂ ಅವರಿಗೆ ಬೋಧನೆ ಮಾಡುವಂತ ಕೆಲವೊಂದು ಬೋಧಕರು ಸಹ ನಾಶನದ ಅಂದ್ರೆ ಕೆಟ್ಟ ಒಂದು ಮಾರ್ಗದ ಬೋಧನೆಗಳನ್ನು ಇಸ್ರಾಯೇಲರಿಗೆ ಮಾಡ್ತಾ ಇದ್ರು. ಅವರಿಗೂ ಸಹ ನಾಶನವು ಕಾದಿದೆ ಎಂಬುದಾಗಿ 15ನೇ ವಚನದಲ್ಲಿ ನಾವು ನೋಡ್ತೇವೆ. ದಾರಿ ತಪ್ಪಿಸುವವರಾಗಿದ್ದಾರಷ್ಟೇ, ನಡೆಸಲ್ಪಡುವವರು ನಾಶವಾಗುತ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ನಾವು ದೇವರ ಸೇವಕರಾದಂತ ನಾವುಗಳು ಸಹ ನಾವು ಯಾವ ರೀತಿಯಾಗಿ ಬೋಧನೆ ಮಾಡ್ತೇವೆ, ಯಾವ ರೀತಿಯಾಗಿ ನಾವು ಇತರರಿಗೆ ಬೋಧನೆಯನ್ನು ಕೊಡುತ್ತೇವೆ ಎಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಿ ನಾವು ಬೋಧನೆ ಮಾಡಬೇಕಾಗಿದೆ. ನಡೆಸಲ್ಪಡುವವರು ಸಹ ನಾಶವಾಗುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾಗಿ ನಾವು ಬಹಳ ಎಚ್ಚರದಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವವರಾಗಿ ವಾಕ್ಯಗಳನ್ನು ತಿಳಿದುಕೊಳ್ಳುವವರಾಗಿರಬೇಕು. 17ನೇ ವಚನದಲ್ಲಿ, ಹೀಗಿರಲು ಕರ್ತನು ಅವರ ಯೌವನಸ್ಥರಲ್ಲಿ ಉಲ್ಲಸಿಸುವನು, ಅವರಲ್ಲಿನ ಅನಾಥರನ್ನು ವಿಧವೆಯರನ್ನು ಕರುಣಿಸಿದನು. ಪ್ರತಿಯೊಬ್ಬನು ಭ್ರಷ್ಟನು ದುಷ್ಟನು ಆಗಿದ್ದಾನೆ, ಎಲ್ಲರ ಬಾಯಿ ನೀಚವಾಗಿ ಮಾತನಾಡುತ್ತದೆ. ಎಷ್ಟು ದಂಡಿಸಿದರೂ ಆತನ ಕೋಪವು ತೀರದೆ ಕೈ ಎತ್ತಿಯೇ ಇದೆ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಭ್ರಷ್ಟರು ದುಷ್ಟರಾಗಿ ನಾವು ಜೀವನವನ್ನು ಮಾಡುತ್ತಿರುವಾಗ, ನಾವು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿರುವಾಗ ದೇವರ ಕೋಪವು ನಮ್ಮ ಮೇಲೆ ಬರುತ್ತದೆ. ದೇವರ ಕೋಪವು ನಮ್ಮ ಮೇಲೆ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರ ಕೋಪವು ನಮ್ಮ ಮೇಲೆ ಬಂದರೆ ನಮ್ಮ ಕುಟುಂಬದಲ್ಲಿ ಕಷ್ಟಗಳು, ಸಂಕಷ್ಟಗಳು, ತೊಂದರೆಗಳು, ಇಕ್ಕಟ್ಟುಗಳು ಬರುತ್ತದೆ ಎಂಬುದಾಗಿ ನಾವು ಬಹಳಷ್ಟು ಅರ್ಥ ಮಾಡಿಕೊಂಡು
ನಮ್ಮ ಜೀವಿತವನ್ನು ಕರ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿ, ನಮ್ಮ ಜೀವಿತವನ್ನು ಆತನ ಮುಂದೆ ನಾವು ಒಪ್ಪಿಸಿ ಜೀವನ ಮಾಡುವವರಾಗಿ ಇರಬೇಕು. 18ನೇ ವಚನದಲ್ಲಿ, ಭ್ರಷ್ಟತನವು ಬೆಂಕಿಯಂತೆ ಉರಿದು ಮುಳ್ಳು ಗಿಡಗಳನ್ನು ನುಂಗಿ ಅರಣ್ಯದ ಪೊದೆಗಳನ್ನು ಹತ್ತಿಕೊಳ್ಳುವ ಹಾಗೂ ಹೊಗೆಯಾಗಿ ಸುತ್ತಿಕೊಂಡು ಮೇಲಕ್ಕೆ ಏರುತ್ತದೆ. ಸೇನಾಧೀಶ್ವರನಾದ ಕೋಪದ್ರೋಹದಿಂದ ದೇಶವು ಸುಟ್ಟು ಹೋಗುತ್ತದೆ, ಪ್ರಜೆಯು ಅಗ್ನಿಗೆ ಆಹುತವಾಗುತ್ತದೆ. ಅಣ್ಣನು ತಮ್ಮನನ್ನು ಕರುಣಿಸನು, ಬಲಗಡೆಯಲ್ಲಿರುವವರನ್ನು ಕಿತ್ತುಕೊಂಡು ತಿನ್ನುವನು. ಹಸಿದೇ ಇರುತ್ತಾನೆ, ಎಡಗಡೆಯವರನ್ನು ನುಂಡರೂ ತೃಪ್ತನಾದನು. ಒಬ್ಬೊಬ್ಬರನ್ನು ತನ್ನ ತೋಳಿನ ಮಾಂಸವನ್ನು ತಿನ್ನುತ್ತಾರೆ ಎಂಬುದಾಗಿ ಇಲ್ಲಿ ವಚನವನ್ನು ನಾವು ನೋಡ್ತೇವೆ. ನೋಡ್ರಿ, ಅವ್ರಿಗೆ ಎಷ್ಟು ತಿಂದ್ರು, ಎಷ್ಟು ಅವರಿಗೆ ಏನೇ ಮಾಡಿದ್ರು ಕೂಡ ಅವರಿಗೆ ತೃಪ್ತಿ ಆಗುವುದಿಲ್ಲ. ಅವರ ಒಂದು ಪಾಪದ ಕೃತ್ಯಗಳಿಂದ, ಅವರು ಮಾಡುವಂತ ಕೆಟ್ಟ ಒಂದು ಕಾರ್ಯಗಳಿಂದ ಅವ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಸಮಾಧಾನ ಆಗುವುದಿಲ್ಲ. ದೇವರ ಕಡೆಗೆ ಅವರು ತಿರುಗಿಕೊಳ್ಳುವುದಿಲ್ಲ. ನಂತರದಲ್ಲಿ ಈ ಒಂದು ಎಲ್ಲ ಒಂದು ವಚನದಲ್ಲಿ 8ರಿಂದ 21 ವಚನದಲ್ಲಿ ನಾವು 3 ಬಾರಿ ನಾವು ದೇವರ ಒಂದು ಕೋಪದ ಕೈ ಎತ್ತಿ ಇಸ್ರಾಯೇಲರ ಮೇಲೆ ಎತ್ತಿ ಇದೆ, ಅವರ ಮೇಲೆ ಕೋಪವು ಇದ್ದೇ ಇದೆ ಎಂಬುದಾಗಿ 3 ಬಾರಿ ಇಲ್ಲಿ ಬರೆಯಲ್ಪಟ್ಟಿದೆ. ಅವರು ಎಷ್ಟೊಂದು ಪಾಪಗಳನ್ನು, ಎಷ್ಟೊಂದು ದುಷ್ಟದ ಕೃತ್ಯಗಳನ್ನು ಮಾಡಿರ್ಬೋದು ಎಂಬುದಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಈ ಒಂದು ದುಷ್ಟದ ಕಾರ್ಯಗಳನ್ನು ಮಾಡುವಾಗ ದೇವರು ಆ ಒಂದು ಇಸ್ರಾಯೇಲರ ಜನರನ್ನು ಅನ್ಯ ಒಂದು ಜನರ ಆಡಳಿತಕ್ಕೆ ದೇವರು ಒಪ್ಪಿಸಿಕೊಡ್ತಾರೆ. ಅರಾಮ್ಯರು ಮತ್ತು ಫಿಲಿಸ್ಟಿಯರ ಒಂದು ಕೈವಶಕ್ಕೆ ಇಸ್ರಾಯೇಲರನ್ನು ಒಪ್ಪಿಸಿಕೊಡ್ತಾರೆ. ಆವಾಗ ಅವರಿಗೆ ಕಷ್ಟವು, ಸಂಕಷ್ಟವು ಎಲ್ಲ ಬರುತ್ತದೆ. ಆದರೂ ಸಹ ಇದೆಲ್ಲವನ್ನು ಗ್ರಹಿಸಿದಂತ ಇಸ್ರಾಯೇಲರು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಮನಸ್ಸೇ ಆಗ್ಲಿಲ್ಲ. ಅವರಿಗೆ ದೇವರ ಒಂದು ಕಡೆಗೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ಲಿಲ್ಲ ಎಂಬುದಾಗಿ 13ನೇ ವಚನದಲ್ಲಿ ನಾವು ನೋಡ್ತೀವಿ. ಆ ಜನರು ತಮ್ಮನ್ನು ಹೊಡೆದಾತನ ಕಡೆಗೆ ತಿರುಗಿಕೊಳ್ಳಲು ಇಲ್ಲ, ಸೇನಾಧೀಶ್ವರನಾದ ಯೆಹೋವನನ್ನು ಸೇವಿಸಲು ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಒಂದು ಜೀವಿತದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ನಾವು ಈ ಒಂದು ಅಧ್ಯಾಯದ ಮೊದಲನೆಯ ಭಾಗದಲ್ಲಿ ದೇವರಿಗೆ ವಿಧೇಯರಾಗಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಂತ ಜನರಿಗೆ ದೇವರು ವೃದ್ಧಿಯನ್ನು, ಸಂತೋಷವನ್ನು, ಸುಗ್ಗಿ ಕಾಲದ ಹರ್ಷವನ್ನು ದೇವರು ಅಲ್ಲಿ ಕೊಟ್ಟಿದ್ದನ್ನು ನಾವು ನೋಡಿದೆವು. ಈ ಒಂದು ಕೊನೆಯ ಭಾಗದಲ್ಲಿ 8ರಿಂದ 21ನೇ ವಚನದಲ್ಲಿ ಇಸ್ರಾಯೇಲರ ಪಾಪ ಮಾಡಿದ್ದಕ್ಕೆ ಅವರಿಗೆ ಆದಂತ ಸ್ಥಿತಿ ಏನು, ಅವರು ಯಾವ ರೀತಿಯಾಗಿ ಇದ್ದರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ನೋಡ್ರಿ, ನಮ್ಮ ಜೀವಿತದಲ್ಲೂ ಸಹ ನಾವು ಇದನ್ನು ಅನ್ವಯಿಸಿಕೊಳ್ಳಬೇಕಾಗಿದೆ. ನಾವು ದೇವರಿಗೆ ವಿಧೇಯರಾಗಿ, ದೇವರಿಗೆ ಮೆಚ್ಚುಗೆಯಾಗಿ ಆತನ ವಾಕ್ಯಗಳನ್ನು ನಾವು ಕೇಳುವವರಾಗಿ, ಆತನ ವಾಕ್ಯಗಳಂತೆ ನಾವು ನಡೆಯುವವರಾಗಿ ಜೀವಿಸ್ತಾ ಇದ್ದೇವಾ, ಅಥವಾ ಇಸ್ರಾಯೇಲರು ಮಾಡಿದಂತ ರೀತಿಯಲ್ಲಿ ಭ್ರಷ್ಟತನ ಹಾಗೂ ದುಷ್ಟದ ಒಂದು ಕಾರ್ಯಗಳನ್ನು ನಾವು ಮಾಡಿ ಕರ್ತನಿಗೆ ಅವಿಧೇಯರಾಗಿ ನಾನು ನಡೆದುಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನಾವು ಕರ್ತನಿಗೆ ವಿಧೇಯರಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲೂ ಸಹ ವೃದ್ಧಿಯು, ಸಂತೋಷವು, ಸಮಾಧಾನವು, ನಮ್ಮ ಕುಟುಂಬದಲ್ಲಿ ಶಾಂತಿಯು, ನಮ್ಮ ಸೇವಾ ಕಾರ್ಯಗಳಲ್ಲಿ ಅಭಿವೃದ್ಧಿಯು ನಾವು ಕಾಣುತ್ತೇವೆ. ಬದಲಾಗಿ ಇಸ್ರಾಯೇಲ್ ಜನರು 8ರಿಂದ 21 ವಚನದಲ್ಲಿ ಯಾವ ರೀತಿಯಾಗಿ ಇದ್ರೋ ಆ ರೀತಿಯಾಗಿ ನಮ್ಮ ಜೀವಿತ ಏನಾದ್ರೂ ಇದ್ದರೆ ದೇವರ ಕೋಪವು ನಮ್ಮ ಮೇಲೂ ಸಹ ಬರುತ್ತದೆ. ದೇವರು ನಮ್ಮ ಕುಟುಂಬದಲ್ಲೂ ಸಹ ಸಮಾಧಾನವನ್ನು ಕೊಡುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಜಗಳಗಳು, ನಮ್ಮ ಕುಟುಂಬದಲ್ಲಿ ಅನೇಕ ರೀತಿಯಂತ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅನೇಕ ರೀತಿಯಂತ ಕೆಟ್ಟ ಒಂದು ಸೈತಾನನ ಒಂದು ಕಾರ್ಯಗಳು ಎಲ್ಲವೂ ಸಹ ನಮಗೆ ಬರುವಂತದ್ದಾಗಿದೆ. ನಮ್ಮ ಜೀವಿತವನ್ನು ನಾವು ಕರ್ತನಿಗೆ ನಾವು ಒಪ್ಪಿಸಿಕೊಟ್ಟು ಆತನ ಮುಂದೆ ನಾವು ತಗ್ಗಿಸಿಕೊಂಡವರಾಗಿ ನಾವು ಜೀವನ ಮಾಡುವಾಗ ಅದ್ಭುತ ಸ್ವರೂಪನಾದಂತ ದೇವರು, ಆಲೋಚನೆಯ ಕರ್ತನಾದಂತ ದೇವರು, ಪರಾಕ್ರಮಿಯಾದ ದೇವರು, ನಿತ್ಯನದ ತಂದೆಯು ನಮಗೆ ಸಮಾಧಾನವನ್ನು ಕೊಡುವಂತನಾಗಿದ್ದಾನೆ. ನಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡುವಂತರಾಗಿದ್ದಾರೆ. ನಮ್ಮ ಒಂದು ಸೇವೆಯ ಒಂದು ಕಾರ್ಯಗಳಲ್ಲಿ ಸಹ ನಮಗೆ ಸಮಾಧಾನವನ್ನು ಕೊಡುವಂತರಾಗಿದ್ದಾನೆ. ನಮ್ಮ ಒಂದು ಜೀವಿತದಲ್ಲಿ
ಯಾವಾಗಲೂ ಸುಗ್ಗಿಯ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಹರ್ಷವು ಇರುತ್ತೋ ಆ ರೀತಿಯಾಗಿ ನಮ್ಮ ಜೀವಿತ ಕೂಡ ಹರ್ಷಮಯವಾಗಿ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಂಡು ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯವೂ ನಾವು ಕರ್ತನಿಗೆ ವಿಧೇಯರಾಗಿ ಕೆಟ್ಟ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇನಾ ಇಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸುವವರಾಗಿ ನಾವು ಇರುವಾಗ ದೇವರು ನಮ್ಮನ್ನು ವೃದ್ಧಿ ಮಾಡುವಂತರಾಗಿದ್ದಾರೆ. ನಮಗೆ ಸಮಾಧಾನವನ್ನು ಶಾಂತಿಯನ್ನು ನಮಗೆ ಆತನು ಕೊಡುವಂತರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂತ ಪರಲೋಕ ತಂದೆ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ದಿನದಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನೀನು ನಮಗೆ ಸಮಾಧಾನವನ್ನು, ಶಾಂತಿಯನ್ನು, ಆರೋಗ್ಯವನ್ನು, ನಮ್ಮ ಕುಟುಂಬದಲ್ಲಿ ಹರ್ಷವನ್ನು ತರುವಂತನಾಗಿದ್ದಾನೆ ಸ್ವಾಮಿ. ಅದೇ ನಾವು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಭ್ರಷ್ಟತನದಲ್ಲಿ ನಾವು ಇರುವಾಗ ನಮಗೆ ನೀನು ಒಂದು ಕೋಪವನ್ನು ತೋರಿಸುವಂತವರಾಗಿದ್ದೀರಿ ಸ್ವಾಮಿ. ನಾವು ನಿನಗೆ ಮಹಿಮೆ ಸಲ್ಲಿಸುವರಾಗಿ ನಿನಗೆ ವಿಧೇಯನಾಗಿ ನಾವು ಜೀವನ ಮಾಡುತ್ತಾ ನಿನಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವಂತೆ ನೀವು ನಮಗೆ ಕೃಪೆಯನ್ನು, ನಿಮ್ಮ ಒಂದು ಆಶೀರ್ವಾದವನ್ನು ನಮಗೆ ದಯ ಪಾಲಿಸಬೇಕೆಂದು ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ನಿನ್ನ ಚಿತ್ತದಂತೆ ನಾವು ನೀಡಲಿಕ್ಕಾಗುವಂತೆ ನಿಮ್ಮ ವಾಕ್ಯಗಳ ಅನುಸಾರವಾಗಿ ನಾವು ಜೀವಿಸಿ ನಿನ್ನಲ್ಲಿ ಮಹಿಮೆ ಸಲ್ಲಿಸುವರಾಗಿ ನಿಮ್ಮ ಮುಂದೆ ನಾವು ತಗ್ಗಿಸಿಕೊಂಡು ನಾವು ನಮ್ಮ ಒಂದು ಸೇವೆ ಕಾರ್ಯಗಳನ್ನು, ನಮ್ಮ ಜೀವಿತವನ್ನು ನಿಮ್ಮಲ್ಲಿ ನಾವು ಸಮರ್ಪಿಸಿ ನಡೆದುಕೊಳ್ಳಲಿಕ್ಕಾಗುವಂತೆ ನೀವೇ ನಮಗೆ ಸಹಾಯ ಮಾಡಿ ನಿಮ್ಮ ಕೃಪಾ ಹಸ್ತದಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕಂತ ಪ್ರಾರ್ಥಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದುಕೊಂಡಿದ್ದೇವೆ ತಂದೆ. ಆಮೆನ್.